ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ತರಬೇತಿ ಕೇಂದ್ರಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಮೊರಾರ್ಜಿ ಎಕ್ಸಾಮ್ಗೆ ಮತ್ತು ಆಳ್ವಾಸ್ ಎಕ್ಸಾಮ್ಗೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಉಳಿದಿರೋದು. ಹಾಗಾಗಿ ನೀವೇನ್ ಮಾಡ್ರಿ ಅಂತಂದ್ರ ಪ್ರತಿದಿನ ಪ್ರಿಪರೇಷನ್ ಅನ್ನ ಹೆಚ್ಚಾಗಿ ಮಾಡ್ತಾ ಹೋಗ್ರಿ. ನಾವು ನಿಮ್ ಜೊತೆಗೆ ಏನ್ ಮಾಡ್ತಿರ್ತೀವಿ ಅಂತಂದ್ರ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ, ಸಂಭವನೀಯ ಪ್ರಶ್ನೆ ಪತ್ರಿಕೆಯನ್ನ ನಿಮ್ಗೆ ಏನ್ ಮಾಡ್ತಿರ್ತೀವಿ ಅಂತಂದ್ರ ಪ್ರತಿದಿನ ಒಂದು ನಮ್ಮ ಕ್ಲಾಸ್ ಮುಖಾಂತರ ನಿಮಗ್ ತಿಳಿಸ್ಕೊಡ್ತಾ ಇರ್ತೀವಿ. ಹಾಗಾಗಿ ವಿದ್ಯಾರ್ಥಿಗಳು, ನಮ್ಮ ಒಂದು ಪರಿಶ್ರಮ ಕೋಚಿಂಗ್ ಸೆಂಟರ್ ವತಿಯಿಂದ ನಾವ್ ಏನ್ ಮಾಡಿದೀವಿ ಅಂತಂದ್ರೆ ರಾಜ್ಯ ಮಟ್ಟದ ಪರಿಶ್ರಮ ಟ್ಯಾಲೆಂಟ್ ಪರೀಕ್ಷೆಯನ್ನ ಹಮ್ಮಿಕೊಂಡಿದ್ದೇವೆ. ಇದೇ ಮಾರ್ಚ್ 22ನೇ ತಾರೀಕು ಏನ್ ಮಾಡಿದೀವಿ ಅಂತಂದ್ರ ಪರಿಶ್ರಮ ರಾಜ್ಯ ಮಟ್ಟದ ಟ್ಯಾಲೆಂಟ್ ಪರೀಕ್ಷೆಯನ್ನ ಹಮ್ಮಿಕೊಂಡಿದ್ದೇವೆ. ಆದಷ್ಟು ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಯಲ್ಲಿ ಭಾಗವಹಿಸಿ ಬಹುಮಾನಗಳನ್ನ ಗೆಲ್ರಿ. ಮುಂದೆ ಈಗೆಲ್ಲ 3ನೇ ತರಗತಿ ಮತ್ತು 4ನೇ ತರಗತಿ ಓದ್ತಿದಿರಲ್ಲ, ಅವ್ರಿಗೇನಾದ್ರೂ ನಮ್ಮ ಒಂದು ತರಬೇತಿ ಕೇಂದ್ರದಲ್ಲಿ ನವೋದಯ, ಮೊರಾರ್ಜಿ, ಆದರ್ಶ, RMS ಮತ್ತು ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ಗೆ ನೀವೇನಾದ್ರೂ ಆಯ್ಕೆ ಆಗ್ಬೇಕು, ತರಬೇತಿಯನ್ನ ಪಡಿಬೇಕು ಅಂತಂದ್ರೆ ನಮ್ಮ ಒಂದು ಪರಿಶ್ರಮ ನವೋದಯ ಕೋಚಿಂಗ್ ಕ್ಲಾಸ್ ನಲ್ಲಿ ಅಡ್ಮಿಷನ್ಸ್ ಗಳನ್ನ ನಾವು ಪ್ರಾರಂಭ ಮಾಡಿದೀವಿ. ನೀವೇನಾದ್ರೂ ಅಡ್ಮಿಷನ್ಸ್ ಬೇಕಾಗಿದ್ರೆ ನಮ್ಮ ಒಂದು ಕೋಚಿಂಗ್ ಸೆಂಟರ್ ನ ನಂಬರ್ಗೆ ನೀವು ಕಾಲ್ ಮಾಡಿ ನಿಮ್ಮ ಒಂದು ಸೀಟ್ ನ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ಮ್ಯಾಥ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ಏನಿದಾವೆ, ಯಾವಿದಾವೆ, ಅವುಗಳನ್ನ ನಾವು ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನ ಸಂಪೂರ್ಣವಾಗಿ ವಿಡಿಯೋ ಮೂಲಕ ಹೇಳ್ತಾ ಹೋಗ್ತೀನಿ. ಆಮೇಲೆ ಇನ್ನೂ ಯಾರಾದ್ರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಲೈಕ್ ಬಟನ್ ಅನ್ನ ಒತ್ತೋದ್ ಮಡಿಬೇಡ್ರಿ. ಯಾಕಂತಂದ್ರ ನೀವೊಂದು ಲೈಕ್ ಅನ್ನ ಕೊಡೋದ್ರಿಂದ ನಮ್ಗೆ ಇನ್ನಷ್ಟು ವಿಡಿಯೋಗಳನ್ನ ನಿಮಗೆ ತಿಳಿಸ್ಬೇಕು, ಇನ್ನಷ್ಟು ಕ್ವಶನ್ಸ್ ಗಳನ್ನ ನಿಮಗೆ ಹಾಕ್ಬೇಕು ಅಂತ ನಮಗೂ ಕೂಡ ಇಂಟ್ರೆಸ್ಟ್ ಬರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳೇ, ಶೇರ್ ಮಾಡ್ಕೊಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಮತ್ತೇನ್ ಮಾಡ್ರಿ, ಲೈಕ್ ಮಾಡ್ರಿ ಅಂತ ಹೇಳ್ತೀನಿ. ಹಾಗಾದ್ರೆ ಮೊದಲನೇ ಪ್ರಶ್ನೆ ಏನಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಏನಿದೆ ಅಂತ ಹೇಳಿ ನಾವು ನೋಡಿದಾಗ 9,91,627, 9,92,622, 8,010, 8,100 ಈ ಸಂಖ್ಯೆಗಳನ್ನ ಅವರೋಹಣ ಕ್ರಮದಲ್ಲಿ ಬರೆಯಿರಿ ಅಂತ ಕೇಳಿದಾರೆ. ಹೌದಾ? ಅವರೋಹಣ ಕ್ರಮ ಅಂದ್ರೆ ಏನು? ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮ ಅನ್ನೋದು ಗೊತ್ತಿರುತ್ತೆ. ಹೌದಾ? ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮ ಗೊತ್ತಿರತ್ತೆ, ಬಟ್ ಆದ್ರೆ ಏನಾಗ ಗೊತ್ತಿರಂಗಿಲ್ಲ, ಅವರೋಹಣ ಮತ್ತು ಆರೋಹಣ ಗೊತ್ತಿರಂಗಿಲ್ಲ. ಅಸೆಂಡಿಂಗ್ ಆರ್ಡರ್ ಅಂಡ್ ಡಿಸೆಂಡಿಂಗ್ ಆರ್ಡರ್ ಅಂತ ಇಂಗ್ಲಿಷ್ ಮೀಡಿಯಂದವ್ರಿಗೆ ಕರಿತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ಅಥವಾ ಇನ್ನೊಂದು ಮೆಥಡ್ ಅಲ್ಲಿ ನಾವು ಇನ್ಕ್ರೀಸಿಂಗ್ ಅಂಡ್ ಡಿಕ್ರೀಸಿಂಗ್ ಮೆಥಡ್ ಅಂತಾನು ಕೂಡ ಕರಿತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ನಮಗ ಅವರೋಹಣ ಅಂತಂದ್ರೆ ಏನು, ಆರೋಹಣ ಅಂತಂದ್ರೆ ಏನು? ಇಲ್ಲಿ ನಮಗ ಅವರೋಹಣ ಅಂತಂದ್ರೆ ಏನ್ರಿ? ಅವರೋಹಣ ಅಂತಂದ್ರ ಇಳಿಕೆ ಕ್ರಮ. ಅವರೋಹಣ ಅಂತಂದ್ರೆ ಏನ್ರಿ? ಇಳಿಕೆ ಕ್ರಮ. ನೆಕ್ಸ್ಟ್ ಆರೋಹಣ ಅಂತಂದ್ರೆ ಏನು? ಇಲ್ಲಿ ನಮಗ ಏರಿಕೆ ಕ್ರಮ ಅಂತೇಳಿ ಆಗ್ತದೆ, ಏರಿಕೆ ಕ್ರಮ. ಹೌದಾ? ನಿಮಗ ಗೊತ್ತ ಮಾಡ್ಕೋಬೇಕು. ಅವರೋಹಣ ಅಂತಂದ್ರೆ ಇಳಿಕೆ ಕ್ರಮ, ಆರೋಹಣ ಅಂತಂದ್ರೆ ಏರಿಕೆ ಕ್ರಮ, ಅಸೆಂಡಿಂಗ್ ಆರ್ಡರ್ ಅಂಡ್ ಡಿಸೆಂಡಿಂಗ್ ಆರ್ಡರ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ನಮಗ್ ಕೊಟ್ಟಿರ್ತಕ್ಕಂತಹ ಪ್ರಶ್ನೆಯಲ್ಲಿ ನಾವು ಇಳಿಕೆ ಕ್ರಮವನ್ನ ಮಾಡ್ಬೇಕು. ಹೌದಾ? ಇಳಿಕೆ ಕ್ರಮವನ್ನ ಮಾಡ್ಬೇಕು ಅಂತಂದ್ರೆ ನಾವು ಫಸ್ಟ್ ಸಂಖ್ಯೆನ ಯಾವ್ದು ಬರ್ಕೋಬೇಕು? ಕಮೆಂಟ್ ಮೂಲಕ ತಿಳಿಸ್ರಿ ನೋಡೋಣ. ಏನ್ ಫಸ್ಟ್ ದೊಡ್ಡ ಸಂಖ್ಯೆ ಬರ್ಕೋಬೇಕೋ, ಏನ್ ಚಿಕ್ಕ ಸಂಖ್ಯೆಯನ್ನ ಬರ್ಕೋಬೇಕು? ಹೌದಾ? ಕಮೆಂಟ್ ಮೂಲಕ ತಿಳಿಸ್ರಿ ನೋಡೋಣ. ಯಾವ ಸಂಖ್ಯೆನ ನಾವು ಫಸ್ಟ್ ಬರಿಬೇಕು? ದೊಡ್ಡ ಸಂಖ್ಯೆಯನ್ನ ಬರಿಬೇಕು ಅಥವಾ ಚಿಕ್ಕ ಸಂಖ್ಯೆಯನ್ನ ಬರಿಬೇಕು ಅಂತ ಹೇಳಿ ನೋಡ್ತಾ ಹೋಗ್ರಿ. ಹೌದಾ? ಇಲ್ಲಿ ನೋಡ್ರಿ, ಅವರೋಹಣ ಇಳಿಕೆ ಕ್ರಮ ಅಂತಾಗ ನಾವ್ ಏನ್ ಮಾಡ್ಬೇಕು? ಫಸ್ಟ್ ದೊಡ್ಡದನ್ನ ಇಟ್ಕೋಬೇಕು, ಆಮೇಲೆ ಅದಕ್ಕಿಂತ ಚಿಕ್ಕದಿಟ್ಕೋಬೇಕು, ಅದಕ್ಕಿಂತನೂ ಚಿಕ್ಕದಿಟ್ಕೋಬೇಕು, ಅದಕ್ಕಿಂತನೂ ಚಿಕ್ಕದಿಟ್ಕೋಬೇಕು. ಹಾಗಾದ್ರ ನಮಗ್ ಕೊಟ್ಟಿರ್ತಕ್ಕಂತಹ ಸಂಖ್ಯೆಗಳಲ್ಲಿ ದೊಡ್ಡದು ಯಾವ್ದೈತಿ? ಇಲ್ಲಿ 9 ಲಕ್ಷ ಇದೆ, ಇಲ್ಲಿ 9 ಲಕ್ಷ ಇದೆ, ಇಲ್ಲಿ 91,000 ಇದೆ, ಇಲ್ಲಿ 92,000 ಇದೆ. ಹಾಗಾದ್ರೆ ಫಸ್ಟ್ ನಮ್ಗೆ ಯಾವ್ದು ಬರ್ತದ ಅಂತಂದ್ರ 9,92,622 ಅನ್ನೋದು ನಮ್ಗೆ ಏನ್ ಬರ್ತದ್ರಿ? ಫಸ್ಟ್ ಬರ್ತದ. ನೆಕ್ಸ್ಟ್ ಸಂಖ್ಯೆ ಯಾವ್ದು ಬರ್ತದ ಅಂತಂದ್ರ 9,91,622 ಅಂತ ಹೇಳಿ ಬರ್ತದ. ನೆಕ್ಸ್ಟ್ 8,010 ಮೊದಲು ಬರ್ತದ, 8,100 ಮೊದಲು ಬರ್ತದ. ಹೌದಾ? ಅದಕ್ಕಿಂತ ಅದ್ರೊಳಗ ಈ ಎರಡು ಸಂಖ್ಯೆಗಳಲ್ಲಿ ದೊಡ್ಡದು ಯಾವ್ದು ಅದನ್ನ ನಾವು ಫಸ್ಟ್ ಬರ್ಕೋಬೇಕು. ಹಾಗಾದ್ರೆ 8,100 ಅನ್ನೋದು ನಮ್ಗೆ ಏನಂತಂದ್ರ ದೊಡ್ಡದು, ಅದನ್ನ ಬರ್ಕೊಳ್ಳೋಣ. ನೆಕ್ಸ್ಟ್ ಲಾಸ್ಟ್ ಒನ್ ಏನು ಅಂತಂದ್ರ 8,010 ಅನ್ನೋದನ್ನ ಬರೆಯೋಣ. ಹಾಗಾದ್ರೆ ಯಾವ ಆಪ್ಷನ್ ಅಲ್ಲಿ ನಮಗೆ ಈ ಸಂಖ್ಯೆಗಳದಾವ ಅಂತ ಹೇಳಿ ನೋಡಿದಾಗ ಇಲ್ಲಿ ನೋಡ್ರಿ, 9,92,622, 9,91,622, ಆಮೇಲೆ ಇಲ್ಲಿ 110 ಆಗ್ಬೇಕಾಗಿತ್ತು. ನೆಕ್ಸ್ಟ್ ಇಲ್ಲಿ 8,110, ಆಮೇಲೆ 8,010. ಆಪ್ಷನ್ ಬಿ ಅಲ್ಲಿ ಏನೈತಿ ಅಂತಂದ್ರೆ ನಮಗ
ಸರಿಯಾಗಿರ್ತಕ್ಕಂತಹ ಉತ್ತರ ಐತಿ. ಆಪ್ಷನ್ ಬಿ ಅಲ್ಲಿ ಏನೈತಿ ಅಂತಂದ್ರ ಸರಿಯಾಗಿರ್ತಕ್ಕಂತಹ ಉತ್ತರ ನಮ್ಗೆ ಇದೆ. ಓಕೆ, ಹಾಗಾದ್ರೆ ಅವರೋಹಣ ಕ್ರಮ ಅಂದ್ರೆ ಏನು, ಆರೋಹಣ ಕ್ರಮ ಅಂದ್ರೇನು ನಿಮಗೆ ಗೊತ್ತಾಗಿದೆ ಅನ್ಕೊಳ್ತೀನಿ. ಕಮೆಂಟ್ ಮೂಲಕ ನೀವು ಏನ್ ಮಾಡ್ರಿ ಅಂತಂದ್ರೆ ನನ್ಕಿಂತ ಮುಂಚಿತವಾಗಿ ಆನ್ಸರ್ ಅನ್ನ ಹೇಳ್ತಾ ಹೋಗ್ರಿ. ಓಕೆ, ನೆಕ್ಸ್ಟ್ ಹಾಗಾದ ಮುಂದಿನ ಒಂದು ಪ್ರಶ್ನೆಯನ್ನ ನೋಡಿದಾಗ ಏನೈತಿ ನೋಡ್ರಿ, ಒಂದು ಚೌಕದ ವಿಸ್ತೀರ್ಣವು ಎಷ್ಟೈತಿ ಅಂದ್ರೆ 776 ಚದರ್ ಮೀಟರ್ ಆದರೆ ಒಂದು ಬಾಹುವಿನ ಉದ್ದ ಎಷ್ಟು ಅಂತ ಕೇಳಿದಾರ. ವಿಸ್ತೀರ್ಣವನ್ನ ಕೊಟ್ಟು ಬಾಹುವನ್ನ ಕೇಳಿದಾಗ ನಾವ್ ಏನ್ ಮಾಡ್ಬೇಕು ಅಂತಂದ್ರ ನಮಗ್ ಈಸಿ ಆದಂತಹ ಟ್ರಿಕ್ ಮೂಲಕ ನಿಮ್ಗೆ ಆನ್ಸರ್ ಅನ್ನ ಹೇಳ್ತೀನಿ. ವರ್ಗ ಸಂಖ್ಯೆಗಳು ನಿಮಗ್ ಗೊತ್ತಿತ್ತು ಅಂತಂದ್ರೆ ಈ ಒಂದು ಆನ್ಸರ್ಗೆ ನೀವು ಡೈರೆಕ್ಟ್ ಆಗಿ ಆನ್ಸರ್ ಅನ್ನ ಹೇಳ್ಬೋದು. ಯಾಕಂತಂದ್ರ ಇಲ್ಲಿ ನೋಡ್ರಿ, ಒಂದು ಚೌಕದ ವಿಸ್ತೀರ್ಣ ಉದ್ದ ಇಂಟು ಉದ್ದ ಮಾಡಿದಾಗ ಬಂದಿರ್ತದ. ಹೌದಾ, ಉದ್ದ ಇಂಟು ಉದ್ದ ಮಾಡಿದಾಗ ಬಂದಿರ್ತದ. ಉದ್ದ ಇಂಟು ಉದ್ದ ಮಾಡಿದಾಗ ನಮಗ್ 576 ಬಂದೈತಿ ಅಂತಂದ್ರ ಎಷ್ಟರ ವರ್ಗ ಸಂಖ್ಯೆ 576? ಹೌದಾ, ಎಷ್ಟರ ವರ್ಗ ಸಂಖ್ಯೆ 576 ಅಂತ ನಾವು ನೋಡಿದಾಗ 24 ಇಂಟು 24 ಮಾಡಿದಾಗ 576 ಬರ್ತದ. ಓಕೆ, 576 ಬರ್ತದ. ಹಾಗಾದ್ರೆ ಒಂದು ಬಾಹುವಿನ ಉದ್ದ ಎಷ್ಟಪ್ಪ ಅಂತಂದ್ರ 24ರ ವರ್ಗ ಆಗಿರ್ತದ. ಅಲ್ಲಿ ನಮಗೇನ್ ಬಂತು, ಒಂದು ಬಾಹುವಿನ ಉದ್ದ 24. ಇಲ್ಲಿ ನಮಗ್ ಮೀಟರ್ ಕೊಟ್ಟಿದ್ರು ಅಂತಂದ್ರ ಆ ಮೀಟರ್ ಅಲ್ಲಿ ಇರತ್ತೆ. ಚದರ್ ಮೀಟರ್ ಅಂತ ವಿಸ್ತೀರ್ಣವನ್ನ ಚದರಲ್ಲಿ ಅಳಿತಾರ. ವಿಸ್ತೀರ್ಣವನ್ನ ಅಳೆಯುವ ಆದರ್ಶ ಮಾನ ಯಾವುದು ಅಂತ ಹೇಳಿ ಕೇಳ್ಬೋದು. ಅದೇನಪ್ಪಾ ಅಂತಂದ್ರ ಚದರ್ ಅಂತ ಹೇಳಿ ನಮಗ ಗೊತ್ತು ಆಲ್ರೆಡಿ. ಹೌದಾ, ಹಾಗಾದ್ರ ಇಲ್ಲಿ ಚದರ್ ಅಂತ ಕೊಟ್ಟಿದ್ದಾರೆ ವಿಸ್ತೀರ್ಣ. ಅದ್ರ ಮುಂದೆ ಏನು ಸೆಂಟಿಮೀಟರ್ ಕೊಟ್ಟಿದ್ರು ಅಂತಂದ್ರೆ ನಮಗ್ ಸೆಂಟಿಮೀಟರ್ ಆಗ್ತಿತ್ತು. ಮೀಟರ್ ಕೊಟ್ಟಿದ್ದಾರೆ ಅಂತಂದ್ರ ತಕ್ಷಣ ಏನಾಗತ್ತ ಅಂತಂದ್ರೆ ಆಪ್ಷನ್ ಸಿ ಇದಕ್ಕೆ ಏನಾಗ್ತದೆ ಅಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಆಗ್ತದ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೊಂಡಿದೀನಿ. ನೋಡ್ರಿ, ಚೌಕದ ವಿಸ್ತೀರ್ಣವನ್ನ ಕೊಟ್ಟು ಅದರ ಬಾಹುವಿನ ಉದ್ದ ಕೇಳಿದಾಗ ನಿಮಗೇನ್ ಗೊತ್ತಿರ್ಬೇಕು, ವರ್ಗ ಸಂಖ್ಯೆಗಳು ಗೊತ್ತಿರ್ಬೇಕು. ಹೌದಾ, ವರ್ಗ ಸಂಖ್ಯೆಗಳು ಗೊತ್ತಿದ್ರೆ ಡೈರೆಕ್ಟ್ ಆಗಿ ನೀವ್ ಏನ್ ಮಾಡ್ಬೋದು ಅಂತಂದ್ರ ಆ ಒಂದು ಆನ್ಸರ್ಗೆ ನೀವು ಟೈಮ್ ತಗೊಳಕಂತಹ ಅವಶ್ಯಕತೆನೇ ಇರಲ್ಲ. ಓಕೆ, ಹಾಗಾದ್ರ ಮುಂದಿನ ಪ್ರಶ್ನೆಯನ್ನ ನೋಡಿದಾಗ ಇಲ್ಲಿ ನೋಡ್ರಿ, ಮುಂದಿನ ಪ್ರಶ್ನೆಯನ್ನ ಏನ್ ಕೊಟ್ಟಿದ್ದಾರೆ ಅಂತಂದ್ರ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಶ್ನೆ. ಒಂದು ಬಾಹುವಿನ ಉದ್ದ 20 ಸೆಂಟಿಮೀಟರ್ ಆದರೆ ಅದರ ಪರಿಧಿ ಎಷ್ಟು ಅಂತ ಹೇಳಿ ಕೇಳಿದಾರ. ಹಲವಾರು ವಿದ್ಯಾರ್ಥಿಗಳಿಗೆ ಪರಿಧಿ ಅಂತಂದ್ರೆ ಗೊತ್ತಿರಲ್ಲ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಪರಿಧಿ ಅಂತಂದ್ರೆ ಏನು? ಪರಿಧಿ ಅಂತಂದ್ರ ಸುತ್ತಳತೆ. ಏನ್ರಿ ಪರಿಧಿ ಅಂತಂದ್ರ ಸುತ್ತಳತೆ. ಹಾಗಾದ್ರ ನಮಗ್ ಇಲ್ಲಿ ಏನ್ ಕೇಳಿದಾರ, ಚೌಕದ ಸುತ್ತಳತೆಯನ್ನ ಕೇಳಿದಾರ. ನಮಗ್ ಫಾರ್ಮುಲಾ ಏನೈತ್ರಿ, ಚೌಕದ ಸುತ್ತಳತೆ ಈಕ್ವಲ್ ಟು 4 ಇಂಟು ಬಾಹು ಅಂತ ಹೇಳಿದೆ. ಹೌದಾ, 4 ಇಂಟು ಬಾಹು ಅಂತ ಹೇಳಿ ನಾವ್ ಮಾಡ್ಬೇಕು. ಹಾಗಾದ್ರೆ 4 ಇಂಟು 20 ಮಾಡಿದಾಗ ಎಷ್ಟಾಗ್ತದ, 24 ಎಷ್ಟ್ರಿ, 24 80. ಇನ್ನ ಮುಂದ್ ಸೆಂಟಿಮೀಟರ್ ಇಡ್ಬೇಕು, ಸ್ಕ್ವೇರ್ ಸೆಂಟಿಮೀಟರ್ ಇಡ್ಬೇಕು ಅಥವಾ ಮೀಟರ್ ಇಡ್ಬೇಕು ಅಂತೇಳಿ ನಾವು ಕನ್ಫ್ಯೂಷನ್ ಅಲ್ಲಿ ಇರ್ತೀವಿ. ಆಪ್ಷನ್ಸ್ ಗಳನ್ನ ನಿಮಗೆ ಇದೇ ತರ ಕೊಟ್ಟಿರ್ತಾರೆ. ಇಲ್ಲಿ ನೋಡ್ರಿ, ನಮಗ ಆನ್ಸರ್ 80 ಬಂತು, ಆದ್ರೆ ಆಪ್ಷನ್ ಅಲ್ಲಿ ನಮಗೆ 83 ಆಪ್ಷನ್ ಅಲ್ಲಿ ಕೊಟ್ಟಿದ್ದಾರೆ. ಹಾಗಾದ್ರೆ 80 ಸ್ಕ್ವೇರ್ ಸೆಂಟಿಮೀಟರ್ ಇಡ್ಬೇಕು, 80 ಸೆಂಟಿಮೀಟರ್ ಇಡ್ಬೇಕು, 80 ಮೀಟರ್ ಇಡ್ಬೇಕು ಅಥವಾ 40 ಸೆಂಟಿಮೀಟರ್ ಹಾಕ್ಬೇಕು ಅಂತ ನೋಡಿದಾಗ ಇಲ್ಲಿ ನಮಗ್ ನೋಡ್ರಿ ಆನ್ಸರ್ 80 ಅಂತೂ ಕರೆಕ್ಟ್ ಆಗಿ ಬಂದದ. ಹಾಗಾದ್ರ ಓಕೆ, ಆನ್ಸರ್ 80 ಅಂತೂ ಕರೆಕ್ಟ್ ಆಗಿ ಬಂದದ. ಹಾಗಾದ್ರೆ ನಾವ್ ಯಾವ್ದನ್ನ ಹಾಕ್ಬೇಕು ಅಂತೇಳಿ ನಾವು ನೋಡ್ತಾ ಹೋದಂತೆ ಇಲ್ಲಿ ಸೆಂಟಿಮೀಟರ್ ಕೊಟ್ಟಿದಾರ. ನಮಗೇನ್ ಕೇಳಿದಾರ, ಪರಿಧಿಯನ್ನ ಕೇಳಿದಾರ ಅಥವಾ ಸುತ್ತಳತೆಯನ್ನ ಕೇಳಿದಾರ ಅಂತ ತಕ್ಷಣ ಇಲ್ಲಿ ಏನಿದೇನೋ ಕ್ವಶನ್ ಅಲ್ಲಿ ಏನ್ ಕೊಟ್ಟಿರ್ತಾರೋ ಅದನ್ನೇ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಹಾಕ್ಬೇಕು. ಹಾಗಾದ್ರೆ 80 ಸೆಂಟಿಮೀಟರ್ ಆಪ್ಷನ್ ಬಿ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಆಗ್ತದ. ಹಾಗಾದ್ರ ಮುಂದಿನ ಒಂದು ಪ್ರಶ್ನೆಯನ್ನ ನೋಡ್ತಾ ಹೋದಂತೆ ಏನೈತ್ ನೋಡ್ರಿ, ಒಂದು ದಶಭುಜಾಕೃತಿಯ ಸುತ್ತಳತೆ ಎಷ್ಟೈತಿ ಅಂತಂದ್ರ 90 ಸೆಂಟಿಮೀಟರ್ ಐತಿ. ಅದಕ್ಕೆ 10 ಬಾಹುಗಳದಾವ, 10 ಭುಜಗಳದಾವ. ಆ ಒಂದು ಆಕೃತಿಗೆ ಏನೈತಿ ಅಂತಂದ್ರ ಇಲ್ಲಿ ಸುತ್ತಳತೆ ಏನ್ ಕೊಟ್ಟಾರ ಅಂತಂದ್ರ 90 ಸೆಂಟಿಮೀಟರ್ ಅಂತ ಕೊಟ್ಟಿದಾರ. ಆಗಿದ್ದು ಅದರ 4 ಬಾಹುಗಳ ಮೊತ್ತ, ಅದರಲ್ಲಿ ಇರ್ತಕ್ಕಂತಹ 4 ಬಾಹುಗಳ ಮೊತ್ತ ಏನೈತಿ ಅಂತಂದ್ರ ನಮಗ 36 ಸೆಂಟಿಮೀಟರ್ ಆಗಿದ್ರ ಇನ್ನ ಉಳಿದ 6 ಬಾಹುಗಳ ಮೊತ್ತ ಎಷ್ಟೈತಿ ಅಂತೇಳಿ ಕೇಳಿದಾರ. ಹೌದಾ, ಬಹಳಷ್ಟು ಈಜಿ ಆಗಿರ್ತಕ್ಕಂತಹ ಪ್ರಶ್ನೆ, ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ನೋಡ್ರಿ, ಇಲ್ಲಿ ಒಂದು ದಶಭುಜಾಕೃತಿಯೊಳಗ 10 ಬಾಹುಗಳು ಇರ್ತಾವ. ಹೌದಾ, 10 ಬಾಹುಗಳು ಇರ್ತಾವ. ಓಕೆ, 10 ಬಾಹುಗಳು ಅದಾವ. ಅವ್ರು ಎಷ್ಟು ಬಾಹುವಿನ ಅಳತೆಯನ್ನ ಕೊಟ್ಟಾರ, ಅದರಲ್ಲಿ ಟೋಟಲ್ ಬಾಹುಗಳ ಅಳತೆಯನ್ನ ಕೊಟ್ಟಾರ. 10 ಬಾಹುಗಳ ಅಳತೆ ಎಷ್ಟೈತಿ, ನಮಗ್ 90 ಸೆಂಟಿಮೀಟರ್ ಅಂತೇಳಿ ಕೊಟ್ಟಾರ. ಹಾಗಾದ್ರ ಅದರಲ್ಲಿ 4 ಬಾಹುಗಳ ಉದ್ದವನ್ನ ಕೊಟ್ಟಾರ, ನಮಗ್ 4 ಬಾಹುಗಳ ಸುತ್ತಳತೆಯನ್ನ ಕೊಟ್ಟಾರ. ಹೌದಾ,
4 ಬಾಹುಗಳ ಸುತ್ತಳತೆ ಎಷ್ಟು ಕೊಟ್ಟಾರ 36 ಸೆಂಟಿಮೀಟರ್ ಅಂತೇಳಿ ಕೊಟ್ಟಾರ. ಇನ್ ಉಳಿದ 6 ಬಾಹುಗಳದ್ದು ಕಂಡು ಹಿಡಿಬೇಕು ಅಂತಂದ್ರ ನಾವ್ ಏನ್ ಮಾಡ್ಬೇಕ್ರಿ, ಇದನ್ನ ಮೈನಸ್ ಮಾಡ್ಬೇಕು. ಯಾಕಂತಂದ್ರ ಉಳಿದ ಅಂದರ ಅಂದ ತಕ್ಷಣ ನಮ್ಗೆ ಏನ್ ಬರ್ಬೇಕು, ತಲೆಯಲ್ಲಿ ಮೈನಸ್ ಮಾಡ್ಬೇಕು, ಇದನ್ನ ವ್ಯವಕಲನ ಮಾಡ್ಬೇಕು ಅಂತೇಳಿ ನಮ್ ತಲೆಯಲ್ಲಿ ಇರ್ಬೇಕು. ಮೊತ್ತವನ್ನ ಕೇಳಿದಾಗ ನಮ್ಗೇನ್ ಬರ್ಬೇಕು, ಪ್ಲಸ್ ಮಾಡ್ಬೇಕು, ಸಂಕಲನ ಮಾಡ್ಬೇಕು ಅನ್ನೋದು ಗೊತ್ತಿರ್ಬೇಕು. ಹಾಗಾದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ನೋಡ್ರಿ, ಮೈನಸ್ ಮಾಡ್ರೆ 10ರಲ್ಲಿ 6 ಹೋದ್ರೆ 4 ಉಳಿತು. ನೆಕ್ಸ್ಟ್ 9ರಲ್ಲಿ 4 ಹೋದ್ರ 5 ಉಳಿತು, 54 ಸೆಂಟಿಮೀಟರ್ ಉಳಿತು. ಹಾಗಾದ್ರೆ ಇಲ್ಲಿ 54 ಸೆಂಟಿಮೀಟರ್ ನೋಡ್ರಿ, ಎಲ್ಲಾ ಆಪ್ಷನ್ಸ್ ಗಳನ್ನೂ 54 ಕೊಟ್ಟಿದ್ದಾರೆ. ಹೌದಾ, ಇಲ್ಲಿ ಎಲ್ಲಾ ಆಪ್ಷನ್ಸ್ ಗಳಲ್ಲಿ 54 ಸೆಂಟಿಮೀಟರ್ ಕೊಟ್ಟಿದ್ದಾರೆ, 54 ಚದರ ಸೆಂಟಿಮೀಟರ್ ಕೊಟ್ಟಿದ್ದಾರೆ, 54 ಮೀಟರ್ ಕೊಟ್ಟಿದ್ದಾರೆ, 54 ಮಿಲಿಮೀಟರ್ ಕೊಟ್ಟಿದ್ದಾರೆ. ಹೌದಾ, ಹಾಗಾದ್ರೆ ನಮಗೆ ಸರಿಯಾದಂತಕ್ಕಂತಹ ಉತ್ತರ ಯಾವುದು ಅಂತಂದ್ರ ನಮಗ್ ಬಾಹುಗಳ ಮೊತ್ತ ಅಥವಾ ಸುತ್ತಳತೆ ಇದ್ದಂಗೆ ಇದು. ಹೌದಾ, ಹಾಗಾದ್ರ 54 ಇಲ್ಲಿ ನಮ್ಗೆ ಏನ್ ಕೊಟ್ಟಾರ, ಸೆಂಟಿಮೀಟರ್ ಕೊಟ್ಟಾರ ಅಂತಂದ್ರೆ ನಮ್ಗೆ ಏನಾಗ್ತದ್ರಿ, ಆಪ್ಷನ್ ಎ ಸೆಂಟಿಮೀಟರ್ ಇದಕ್ಕೆ ಸರಿಯಾದಂತಹ ಉತ್ತರ ಆಗ್ತದ. ಓಕೆ, ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನ ನೀವು ಇನ್ನೂ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಆದಷ್ಟು ಹೆಚ್ಚಾಗಿ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಯಾಕಂತಂದ್ರೆ ಮೊರಾರ್ಜಿ ಎಕ್ಸಾಮು, ಆಳ್ವಾಸ್ ಎಕ್ಸಾಮ್ಗೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಉಳಿದಿರೋದು. ಸದ್ಯದಲ್ಲೇ ಮಾರ್ಚ್ 15ಕ್ಕೆ ನಿಮ್ಮ ಆದರ್ಶ ಎಕ್ಸಾಮ್ ಕೂಡ ಇದೆ. ಹಾಗಾಗಿ ವಿದ್ಯಾರ್ಥಿಗಳು ಏನ್ ಮಾಡ್ರಿ ಅಂತಂದ್ರ ನಿಮ್ ಫ್ರೆಂಡ್ಸಿಗೂ ಕೂಡ ಇದನ್ನ ಶೇರ್ ಮಾಡ್ರಿ. ನೆಕ್ಸ್ಟ್ ನೋಡ್ರಿ, 5ನೆಯ 3 ಇದು 8ನೆಯ 3ಕ್ಕಿಂತ ದೊಡ್ಡದು, ಹೀಗೆ ಬರೆಯಬಹುದು. ಅದನ್ನ ಹೆಂಗ್ ಬರೀತೀರಿ ಅಂತ ಹೇಳಿ ಕೇಳಿದಾರ. ಇಂತಹ ಪ್ರಶ್ನೆಗಳು ಬಂದಾಗ ಇಲ್ಲಿ ನೋಡ್ರಿ, ನಾವ್ ಏನ್ ಮಾಡ್ಕೋಬೇಕು ಅಂತ ನೋಡಿದಾಗ 5ನೆಯ 3 ಅದ, ಆಮೇಲೆ 8ನೆಯ 3 ಅದ. ಇದ್ರಲ್ಲಿ ನಮಗೆ ಯಾವ್ದು ದೊಡ್ಡದು ಅಂತೇಳಿ ಗೊತ್ತಾಗ್ಬೇಕು. ಹೌದಾ, ಯಾವ್ದು ದೊಡ್ಡದು ಅಂತೇಳಿ ಗೊತ್ತಾಗ್ಬೇಕು ಅಂತಂದ್ರ ಇಲ್ಲಿ ನನಗೆ ಆನ್ಸರ್ ಗೊತ್ತು, ಅದನ್ನ ನಿಮಗ್ ಬಿಡಿಸಿ ಹೇಳ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ, 5ನೆಯ 3 ಅನ್ನೋದನ್ನ ಯಾವ್ದು ದೊಡ್ಡದು ಅನ್ನೋದು ಹೆಂಗ್ ಕಂಡಿಡ್ಕೋಬೇಕು ಅಂತಂದ್ರ ಇಲ್ಲಿ ನಮಗ ಭಾಗಾಕಾರ ವಿಧಾನದ ಮೂಲಕ ಕಟಪ್ ಮಾಡ್ಕೋಬೇಕು. ಹೌದಾ, ಕಟಪ್ ಮಾಡ್ಕೊಂಡಾಗ ನೋಡ್ರಿ, ಇಲ್ಲಿ ಈ 5ಕ್ಕಿಂತ 3 ಸಣ್ಣದೈತೆ, ನಾವ್ ಏನ್ ಮಾಡ್ತೀವಿ ಅಂತಂದ್ರ 0 ಕೊಟ್ಟು ಪಾಯಿಂಟ್ ಕೊಟ್ಟು ಇಲ್ಲಿ ಏನ್ ಮಾಡ್ತೀವಿ, 0 ಅನ್ನ ತಗೋತೀವಿ. ಹೌದಾ, ಹಾಗಾದ್ರೆ 5 1 5 6 30 ಅಂತ ಆಯ್ತು. ಓಕೆ, ಹಾಗಾದ್ರ ಇಲ್ಲಿ ನೋಡ್ರಿ, 8ಕ್ಕಿಂತ 3 ಸಣ್ಣದಿದೆ. ಹೌದಾ, ಹಾಗಾದ್ರ 8 1 0 ಪಾಯಿಂಟ್ ಕೊಟ್ಟು 30 ಅನ್ನ ಮಾಡ್ಕೊಳ್ತೀವಿ. ಓಕೆ, ಹಾಗಾದ್ರ 8 1 8ನ ಮಗ್ಯಾಗ 30 ಐತಿ ಇಲ್ಲ, ಹಾಗಾದ್ರೆ ಎಷ್ಟೈತಿ? ಹೌದಾ, ಎಷ್ಟೈತಿ? 8 3 ಎಷ್ಟು? 24. 8 3 24 ಅಂದ್ರೆ ಇಲ್ಲಿ ಎಷ್ಟು ಉಳಿತು? 6 ಉಳಿತು. ಆಲ್ರೆಡಿ ಪಾಯಿಂಟ್ ಇದೆ, ನಾವು 0 ತಗೊಂಡಾಗ 8 5 40, 8 6 48, 8 7 56, 8 7 56. ಹಾಗಾದ್ರ ನಮಗಿಲ್ಲಿ ಯಾವ್ದು ದೊಡ್ಡದು? ಇಲ್ಲಿ ಮತ್ 4 ಉಳಿತು. ಹೌದಾ, ಇಲ್ಲಿ ಪಾಯಿಂಟ್ ಕೊಟ್ಟು 0 ತಗೊಂಡಾಗ 8 5 45 ಆಗ್ತದ, ಮತ್ತೆ ಅಲ್ಲಿ 5 ಉಳಿತದ. ಹಾಗಾಗಿ ವಿದ್ಯಾರ್ಥಿಗಳ ಇದು ಸಂಪೂರ್ಣವಾಗಿ ಭಾಗ ಹೋಗಲ್ಲ. ಇಲ್ಲಿಗೆ ಇದನ್ನ ಏನ್ ಮಾಡೋದಂದ್ರೆ ಸ್ಟಾಪ್ ಮಾಡೋಣ. ಪಾಯಿಂಟ್ ಬಿಟ್ಟು ನೆಕ್ಸ್ಟ್ 2 ಡಿಜಿಟ್ ಬಂದ್ರೆ ನಮಗ್ ಸಾಕು. ಓಕೆ, ಹಾಗಾದ್ರೆ ಇದ್ರಲ್ಲಿ ಯಾವ್ದು ದೊಡ್ಡದು? ಯಾವ್ದು ದೊಡ್ಡದು ಅಂತಂದ್ರ ಇದು ದೊಡ್ಡದು. ಹೌದಾ, ಯಾಕಂತಂದ್ರೆ 0.6 ಕಿಂತನೂ ಏನೈತಿ ಅಂತಂದ್ರ ಇದು ದೊಡ್ಡದೈತಿ. ದೊಡ್ಡದ ಚಿಹ್ನೆ ಯಾವ್ದು ಅಂತಂದ್ರೆ ನಮಗೆ ಯಾವ್ದು ದೊಡ್ಡದಿರ್ತೈತಿಲ್ಲ ಆ ಕಡೆಗೆ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಈ ಒಂದು ಚಿಹ್ನೆಯನ್ನ ನಾವು ಇಡ್ತೀವಿ. ಓಕೆ, ಹಾಗಾದ್ರ ದೊಡ್ಡದು 0.37 ಅಂತೇಳಿ ನಾವು ಮಾಡ್ತೀವಿ. ಓಕೆ, ಹಾಗಾದ್ರ ಈ ಒಂದು ಸಂಖ್ಯೆಯಲ್ಲಿ ಯಾವ ರೀತಿ ಎಲ್ಲದ? ಹೌದಾ, ಎಲ್ಲದ ನೋಡ್ರಿ, ಆಪ್ಷನ್ ಎ ಅಲ್ಲಿ ಕರೆಕ್ಟ್ ಆಗಿರ್ತಕ್ಕಂತ ಆನ್ಸರ್ ಅದ. ಓಕೆ, ಆಪ್ಷನ್ ಎ ಅಲ್ಲಿ ಏನೈತಿ ಕರೆಕ್ಟ್ ಆಗಿರ್ತಕ್ಕಂತಹ ಆನ್ಸರ್ ಅದ. ಹಾಗಾದ್ರ ನಿಮಗ್ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೊಂಡಿದೀನಿ. ಯಾಕಂತಂದ್ರ ಒಂದೊಂದ್ ಬಾರಿ ನಿಮ್ಗೆ ಏನ್ ಕೊಟ್ಟಿರ್ತಾರ, ದೊಡ್ಡದ್ ಯಾವ್ದು ಚಿಕ್ಕದ್ ಯಾವ್ದು ಅಂತ ಹೇಳಿ ಕೇಳ್ತಾರ, ಅಥವಾ ಏರಿಕೆ ಕ್ರಮ ಇಳಿಕೆ ಕ್ರಮದಲ್ಲಿ ಭಿನ್ನ ರಾಶಿಯ ಏರಿಕೆ ಕ್ರಮ ಇಳಿಕೆ ಕ್ರಮ ಅಂತ ಹೇಳಿ ಕೇಳ್ತಾರ. ಅದನ್ನ ಏನ್ ಮಾಡ್ಕೋಬೇಕು ಅಂತಂದ್ರೆ ನಾವು ದಶಮಾಂಶಕ್ಕೆ ಕನ್ವರ್ಟ್ ಮಾಡ್ಕೊಂಡು ಇದ್ರಲ್ಲಿ ಯಾವ್ದು ದೊಡ್ಡದು ಯಾವ್ದು ಸಣ್ಣದು, ನಾವ್ ಏರಿಕೆ ಕ್ರಮದಲ್ಲಿ ಯಾವ ರೀತಿ ಬರಿಬೇಕು, ಇಳಿಕೆ ಕ್ರಮದಲ್ಲಿ ಯಾವ ಭಿನ್ನ ರಾಶಿಯನ್ನ ಇಡ್ಬೇಕು ಅನ್ನೋದು ನಿಮಗೆ ಗೊತ್ತಾಗ್ಬೇಕು ಅಂತಂದ್ರೆ ಇದನ್ನ ದಶಮಾಂಶಕ್ಕೆ ನೀವು ಕನ್ವರ್ಟ್ ಮಾಡ್ಕೋಬೇಕು. ಹೌದಾ, ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಆನ್ಸರ್ ಏನಾಗ್ತದ್ರಿ, ನಮ್ಗ ಎ ಆಪ್ಷನ್ ಅಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಅದ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನಾವು ನೋಡ್ತಾ ಹೋದಂತೆ ಸಿಲಿಂಡರ್ ನಲ್ಲಿರುವ ಅಂಚುಗಳ ಸಂಖ್ಯೆ ಅಂತ ಹೇಳಿ ಕೇಳಿದಾರೆ. ಹೌದಾ, ಸಿಲಿಂಡರ್ ನಲ್ಲಿರುವ ಅಂಚುಗಳ ಸಂಖ್ಯೆ ಅಂತ ಹೇಳಿ ಕೇಳಿದಾರ. ಹಾಗಾದ್ರೆ ವಿದ್ಯಾರ್ಥಿಗಳು ಸಿಲಿಂಡರ್ ನಲ್ಲಿ ಎಷ್ಟು ಅಂಚುಗಳು ಇರ್ತಾವ? ಎಷ್ಟು? ಇಲ್ಲಿ ನೋಡ್ರಿ, ಇಲ್ಲಿ ವೃತ್ತ ಐತಿ, ಇದು ಅಂಚು ಅಲ್ಲ, ವೃತ್ತ. ಹೌದಾ, ಇದು ಕೂಡ ವೃತ್ತ ಆಗ್ತದೆ, ಇದು ಅಂಚು ಅಲ್ಲ. ಸಿಲಿಂಡರ್ ನಲ್ಲಿರುವ ಅಂಚುಗಳು ಎಷ್ಟು ಅಂತಂದ್ರ ಇದು 1 ಇದು 2. ಹಾಗಾದ್ರೆ ಸಿಲಿಂಡರ್ ನಲ್ಲಿರುವ ಒಟ್ಟು ಅಂಚುಗಳು ಎಷ್ಟು ಅಂತಂದ್ರ ಆಪ್ಷನ್ ಎ ಅಲ್ಲಿ ಆನ್ಸರ್ ಅದ. ಆಪ್ಷನ್ ಎ
2 ಅಂತೇಳಿ ಉತ್ತರ ಸರಿಯಾಗಿರ್ತಕ್ಕಂತಹ ಉತ್ತರ. ಓಕೆ, ನೆಕ್ಸ್ಟ್ ಹಾಗಾದ್ರ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಒಂದು ಶಾಲೆಯು 28/2/2020ರಿಂದ 25 ದಿನಗಳ ಕಾಲ ರಜೆಯನ್ನು ಘೋಷಿಸಿದರೆ. ಏನ್ ನೋಡ್ರಿ, ಒಂದು ಶಾಲೆಯು 28/2/2026ರಿಂದ 25 ದಿನಗಳ ಕಾಲ, ಮುಂದೆ ಏನ್ ಮಾಡ್ಯಾರ ಅಂತಂದ್ರೆ 25 ದಿನಗಳ ಕಾಲ ರಜೆಯನ್ನ ಘೋಷಿಸಿದರೆ, ರಜೆಯ ನಂತರ ಅಂತ ಕೇಳಿದಾರ. ಇಲ್ಲಿ ರಜೆಯ ನಂತರ ಅಂತ ಕೇಳಿದಾರ, ಇಲ್ಲಿ ರಿಂದ ಅಂತ ಹೇಳಿ ಕೇಳಿದಾರ. ಹಾಗಾದ್ರೆ ಇವನ್ ಎರಡನ್ನು ನಾವು ಅಬ್ಸರ್ವೇಷನ್ ಮಾಡ್ಕೊಂಡೇನೆ ಕರೆಕ್ಟ್ ಆಗಿರ್ತಕ್ಕಂತಹ ಉತ್ತರವನ್ನ ಬಿಡಿಸ್ಬೇಕಾಗ್ತದ. ಹಾಗಾದ್ರೆ ಶಾಲೆಯು ಆರಂಭವಾಗುವ ದಿನಾಂಕ ಯಾವುದು ಅಂತ ಹೇಳಿ ಕೇಳಿದಾರ. ರಿಂದ ಅಂದಾಗ ಅದನ್ನ ತಗೊಳ್ಬೇಕು, ಹೌದಾ? ಯಾವ ಡೇಟ್ ಅನ್ನ ಕೊಟ್ಟಿರ್ತಾರ ಆ ಡೇಟ್ ಅನ್ನು ಕೂಡ ಹಿಡಿಬೇಕು ನಾವು, ಹೌದಾ? ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ, 28/2026 ಅಧಿಕ ವರ್ಷನೋ ಅಲ್ಲೋ, ಹೌದಾ? 2026 ಅಧಿಕ ವರ್ಷವೋ ಅಲ್ಲೋ ಅಂತ ನಮ್ಗೆ ಕಂಡು ಹಿಡ್ಕೋಬೇಕು ಅಂತಂದ್ರೆ ನಾನು ನಿಮ್ಗೆ ಹೇಳಿದ್ದೆ 4ರಿಂದ ಇದನ್ನ ಭಾಗ ಮಾಡ್ಬೇಕು. ಹಾಗಾದ್ರೆ 4ರಿಂದ ಇದನ್ನ ಭಾಗ ಮಾಡಿದಾಗ ಶೇಷ ಉಳಿತದ, ಹೌದಾ? ಹಾಗಾಗಿ ಇದೇನಲ್ಲ ಅಂತಂದ್ರ ಅಧಿಕ ವರ್ಷ ಅಲ್ಲ, ಹೌದಾ? ಅಧಿಕ ವರ್ಷ ಇದು ಅಲ್ಲ. ಹಾಗಾದ್ರ ಫೆಬ್ರವರಿ ತಿಂಗಳಿನಲ್ಲಿ ಎಷ್ಟು ದಿನಗಳಿರ್ತಾವ? ಕಮೆಂಟ್ ಮಾಡ್ರಿ ನೋಡೋಣ. ಫೆಬ್ರವರಿ ತಿಂಗಳಿನಲ್ಲಿ ಎಷ್ಟು ದಿನಗಳಿರ್ತಾವ? ಅಧಿಕ ವರ್ಷದಲ್ಲಿ ಎಷ್ಟು ದಿನಗಳಿರ್ತಾವ? ಹೌದಾ? ಅಧಿಕ ವರ್ಷದಲ್ಲಿ 366 ದಿನಗಳಿರ್ತಾವ. ಅದೇ ಅಧಿಕ ವರ್ಷದಲ್ಲಿ ಫೆಬ್ರವರಿ ತಿಂಗಳಿನಲ್ಲಿ ಎಷ್ಟು ದಿನಗಳಿರ್ತಾವ ಅಂತೇಳಿ ನೀವೇನ್ ಮಾಡ್ರಿ, ಕಮೆಂಟ್ ಮೂಲಕ ನನಗೆ ಆನ್ಸರ್ ಅನ್ನ ತಿಳಿಸ್ರಿ. ಹಾಗಾದ್ರ ಈ ವರ್ಷ ನಮಗ್ ಫೆಬ್ರವರಿಯಲ್ಲಿ ಎಷ್ಟು ದಿನಗಳದಾವ ಅಂತಂದ್ರ 28 ದಿನಗಳದಾವ, ಹೌದಾ? 28ನೇ ತಾರೀಕು ಮಟ್ಟ ದಿನಗಳದಾವ. ಹಾಗಾದ್ರೆ 28ನೇ ತಾರೀಕನ್ನ ಸುಟಿ ಕೊಟ್ಬಿಟ್ಟಾರ ಅವ್ರು. ಓಕೆ, ಹಾಗಾದ್ರೆ ಫೆಬ್ರವರಿ ತಿಂಗಳಿನಲ್ಲಿ ಏನಾಗೈತಿ ಅಂತಂದ್ರ 1 ದಿನ ಐತಿ. ಇನ್ನು 24 ದಿನ ಎಲ್ಲಿ ಹೋಗ್ಬೇಕು ಅಂತಂದ್ರ ನಾವು ಮಾರ್ಚ್ ತಿಂಗಳೊಳಗೆ ಹೋಗ್ಬೇಕು, ಹೌದಾ? ಇನ್ನು 24 ಏನ್ ಮಾಡ್ಬೇಕು ಅಂತಂದ್ರ 1ರಿಂದ 24 ದಿನ ಅಂತಂದ್ರ ಅಲ್ಲಿ 24 ದಿನ ಆಗ್ತದ. 24ನೇ ತಾರೀಕು ಮಟ್ಟನೂ ಆಗ್ತದ. ಹಾಗಾದ್ರೆ ಟೋಟಲ್ ಎಷ್ಟಾಯ್ತದ? 25 ದಿನ ರಜೆ ಆಯ್ತು. ಓಕೆ, ರಜೆ ಆಯ್ತು. ನೆಕ್ಸ್ಟ್ ಆರಂಭ ಆಗೋ ದಿನಾಂಕ ಯಾವುದು ಅಂತಂದ್ರ ಟೋಟಲ್ ಇಲ್ಲಿ 24 ತನ ನಮಗ್ ಬಂತು. ಇನ್ನು ನೆಕ್ಸ್ಟ್ ಆರಂಭವಾಗುವ ದಿನಾಂಕ ಯಾವುದು ಅಂತಂದ್ರ 25 ಅಂತೇಳಿ ಆಗ್ತದ. ಹಾಗಾದ್ರೆ ವಿದ್ಯಾರ್ಥಿಗಳೇ ಎಷ್ಟನೇ ತಿಂಗಳದಾಗ್ರಿ? 25/3/2026 ಮತ್ತೇನಾಗ್ತದ ಅಂತಂದ್ರ ನಮ್ಮ ಸ್ಕೂಲ್ ಪ್ರಾರಂಭ ಆಗ್ತದ. ಓಕೆ, ಹಾಗಾದ್ರ ಇದಕ್ಕೆ ಆಪ್ಷನ್ ಎ ಇರ್ತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ ಅಂತೇಳಿ ನಾ ಹೇಳ್ತೀನಿ. ಓಕೆ, ಇಂತಹ ಪ್ರಶ್ನೆಗಳು ಬರುವಂತಹ ಸಂಭವನೀಯಗಳು ಇದಾವೆ. ಹಾಗಾಗಿ ಅವುಗಳನ್ನ ನೀವೇನ್ ಮಾಡ್ರಿ ಅಂತಂದ್ರ ರಿಂದ ಕೊಟ್ಟಾರೋ ನಡುವೆ ಕೊಟ್ಟಾರೋ ಅಂತ ಹೇಳಿ ನೋಡ್ತಾ ಹೋಗ್ರಿ. ನೆಕ್ಸ್ಟ್ ನೋಡ್ರಿ, ರವಿಯು ಒಂದು ವರ್ಷದಲ್ಲಿ ಸಂಪಾದಿಸಿದ ಹಣ, ರವಿಯು ಒಂದು ವರ್ಷದಲ್ಲಿ ಸಂಪಾದಿಸಿರ್ತಕ್ಕಂತಹ ಹಣ 78,000 ಆಗ್ಯದ. ಹಾಗಾದರೆ ಅವನು ಫೆಬ್ರವರಿ ತಿಂಗಳಿನಲ್ಲಿ ಗಳಿಸಿದ ಹಣ ಎಷ್ಟು ಅಂತೇಳಿ ನಿಮ್ಗೆ ಕನ್ಫ್ಯೂಷನ್ ಮಾಡಿಸೋ ಸಂಬಂಧಾಗಿ ಕ್ವಶನ್ ಅನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ವಿದ್ಯಾರ್ಥಿಗಳಲ್ಲಿ ರವಿಯು ಒಂದ್ ವರ್ಷ ಅಂದಾರ, ಅದು ಯಾವ ವರ್ಷ ಅಂತ ನನಗೆ ಗೊತ್ತಿಲ್ಲ, ಹೌದಾ? ಯಾವ ವರ್ಷ ಅಂತ ಹೇಳಿ ನಮಗ್ ಗೊತ್ತಿಲ್ಲ ಅಂದ ತಕ್ಷಣ ನಾವ್ ಏನ್ ಮಾಡ್ತೀವಿ, ಫೆಬ್ರವರಿ ತಿಂಗಳದಾಗ 28 ದಿನ ಇರ್ತಾವ, 29 ದಿನ ಇರ್ತಾವ, ಹೆಂಗ್ ದಿನಗಳ ಮೇಲೆ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಥವಾ ವರ್ಷದ ಮೇಲೆ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಥವಾ ತಿಂಗಳ ಮೇಲೆ ಕ್ಯಾಲ್ಕುಲೇಟ್ ಮಾಡ್ಬೇಕು ಅನ್ನೋದನ್ನ ನಾವು ಕನ್ಫ್ಯೂಷನ್ ಆಗ್ತೀವಿ. ಹಾಗಾದ್ರೆ ಯಾವ ವರ್ಷ ಅಂತೇಳಿ ಕೊಟ್ಟಿರ್ಲಿಲ್ಲ ಅಂತಂದ್ರೆ, ಯಾವ ವರ್ಷ ಅಂತೇಳಿ ಅಲ್ಲಿ ಇಸ್ವಿನ ಕೊಟ್ಟಿರ್ಲಿಲ್ಲ ಅಂತಂದ್ರೆ ನೀವೇನ್ ಮಾಡ್ರಿ, ಡಿವೈಡೆಡ್ ಬೈ 12 ಮಾಡ್ರಿ. ತಿಂಗಳ ಮೇಲೆ ನೀವೇನ್ ಮಾಡ್ರಿ ಅಂತಂದ್ರ ಕ್ಯಾಲ್ಕುಲೇಷನ್ ಅನ್ನ ಸ್ಟಾರ್ಟ್ ಮಾಡ್ರಿ. ಹಾಗಾದ್ರೆ 78,000 ಡಿವೈಡೆಡ್ ಬೈ 12 ಮಾಡಿದಾಗ 12 1 12 6 12 5 60 12 6 72 ಮತ್ತೆಷ್ಟು ಉಳಿತು? ಇಲ್ಲಿ 6 ಉಳಿತು. 12 5 60 2 ಸೊನ್ನೆಗಳಿದಾವ, ಇಲ್ಲಿ 2 ಸೊನ್ನೆಗಳನ್ನ ಇಡ್ತೀನಿ. ಹಾಗಾದ್ರೆ ನಂಗೆ ಆನ್ಸರ್ ಎಷ್ಟು ಬಂತು? 6500. ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ ಆಪ್ಷನ್ ಡಿ ಅಲ್ಲಿ ಅದ. ಓಕೆ, ಆಪ್ಷನ್ ಡಿ 6500 ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ರಿ, ಒಂದು ರೈಲು 17:30ಕ್ಕೆ, ಒಂದು ರೈಲು 17:30ಕ್ಕೆ ಹೊರಟು ಮರುದಿನ ಬೆಳಗ್ಗೆ, ಮರುದಿನ ಏನ್ ಮಾಡ್ತೈತಿ ಅಂತಂದ್ರ 7:10ಕ್ಕೆ ಬೆಂಗಳೂರನ್ನು ತಲುಪಿದರೆ ಅದು ಪ್ರಯಾಣಿಸಿದ ಒಟ್ಟು ಅವಧಿ ಎಷ್ಟು ಅಂತೇಳಿ ಕೇಳಿದಾರೆ, ಹೌದಾ? ಪ್ರಯಾಣಿಸಿದ ಒಟ್ಟು ಅವಧಿ ಎಷ್ಟು ಅಂತೇಳಿ ಕೇಳಿದಾರ. ನಮ್ಗೆ ಆಪ್ಷನ್ ಅಲ್ಲಿ ಕೊಟ್ಟಿದ್ದಾರೆ 13 ಗಂಟೆ 30 ನಿಮಿಷ, 13 ಗಂಟೆ 40 ನಿಮಿಷ, 13 ಗಂಟೆ 4 ನಿಮಿಷ, 13 ಗಂಟೆ 45 ನಿಮಿಷ ಅಂತೇಳಿ ಕೊಟ್ಟಾರ. ಅದ್ರಾಗ ಆಪ್ಷನ್ ಯಾವ್ದಾಗ್ತೈತಿ ಅಂತೇಳಿ ನಾವು ನೋಡ್ತಾ ಹೋಗೋಣ. ಇಲ್ಲಿ ನಮಗ್ 17:30 ಅಂದ್ರೆ ಎಷ್ಟು ಗಂಟೆ ಆಗ್ತದ್ರಿ? ನಮಗ 12 ಗಂಟೆ ಟೈಮ್ ಅಲ್ಲಿ ನಮಗ ಎಷ್ಟ್ ಆಗ್ತದ? 17:30 ಅಂತ ತಕ್ಷಣ ಎಷ್ಟು ನಮಗ ಏನ್ ಮಾಡ್ಕೋಬೇಕು ನಾವು, ಎಷ್ಟು ಗಂಟೆ ಟೈಮ್ ಆಗ್ತದ ಅಂತ ನೋಡ್ಕೋಬೇಕಾದ್ರ 12 ಗಂಟೆನ ಇದ್ರಲ್ಲಿ ಮೈನಸ್ ಮಾಡ್ಬೇಕು ಅಂತ ನಾನು ಹೇಳಿದ್ದೀನಿ ನಿಮಗೆ ಆಲ್ರೆಡಿ, ಹೌದಾ? 30
ನೆಕ್ಸ್ಟ್ 7ರಲ್ಲಿ 2 ಹೋದ್ರೆ 5 0 5:30 ಆಗ್ಯದ ಟೈಮ್. ಹೌದಾ? 17:30 ಅಂದ್ರೆ ಎಷ್ಟು? ನಮಗ 5:30. 5:30 ಸಾಯಂಕಾಲ PM. ಹೌದಾ? ಹಾಗಾದ್ರ ಇಲ್ಲಿ ನಮಗ 5:30ರಿಂದ ಮರುದಿನ 7:10 ಮಟ್ಟ ಎಷ್ಟು ಟೈಮ್ ಆಗ್ತೈತಿ ಅಂತೇಳಿ ನಾವು ನೋಡ್ಕೋಬೇಕು. 5 ಗಂಟೆ 30 ನಿಮಿಷ, 6 ಗಂಟೆ 30 ನಿಮಿಷ, 7 ಗಂಟೆ 30 ನಿಮಿಷ. ಇಲ್ಲಿ ನಾವು 7 ಗಂಟೆ 10 ನಿಮಿಷಕ್ಕೆ ತಗೋಬಹುದಾಗಿತ್ತು. ಬಟ್ ಯಾಕಂದ್ರ ಮರುದಿನ ಅಂದಾರ ಅವ್ರು. ಇವತ್ತು ಸಾಯಂಕಾಲ 5:30 ಆಗಿತ್ತಂತಂದ್ರ ಇವತ್ತು ನೈಟ್ ಮುಗಿದು ಮರುದಿನ ಆಗ್ಬೇಕು. ಹೌದಾ? ಹಾಗಾದ್ರೆ 7 ಗಂಟೆ 30 ನಿಮಿಷ, 8 ಗಂಟೆ 30 ನಿಮಿಷ, 9 ಗಂಟೆ 30 ನಿಮಿಷ, 10 ಗಂಟೆ 30 ನಿಮಿಷ, 11 ಗಂಟೆ 30 ನಿಮಿಷ, 12 ಗಂಟೆ 30 ನಿಮಿಷ, 1 ಗಂಟೆ 30 ನಿಮಿಷ, 2 ಗಂಟೆ 30 ನಿಮಿಷ, 3 ಗಂಟೆ 30 ನಿಮಿಷ, 4 ಗಂಟೆ 30 ನಿಮಿಷ, 5 ಗಂಟೆ 30 ನಿಮಿಷ, 6 ಗಂಟೆ 30 ನಿಮಿಷ, 7 ಗಂಟೆ 30 ನಿಮಿಷ, 7 ಗಂಟೆ 10 ನಿಮಿಷ ಅಂತ ಕೊಟ್ಟಾರ. ನಮಗಿಲ್ಲಿ ಮೈನಸ್ ನಾವೇನ್ ಮಾಡ್ಕೋಬೇಕಂತಂದ್ರೆ 20 ನಿಮಿಷವನ್ನ ಮಾಡ್ಕೋಬೇಕು. ಎಷ್ಟ್ ತಾಸ ಆಗ್ತೈತಿ ಅಂತೇಳಿ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ರಿ, ಇಲ್ಲಿಂದ ಇಲ್ಲಿಗೆ 1 ಗಂಟೆ. ಹೌದಾ? ಇಲ್ಲಿಂದ ಇಲ್ಲಿಗೆ 2 ಗಂಟೆ, 3 ಗಂಟೆ, 4 ಗಂಟೆ, 5 ಗಂಟೆ, 6 ಗಂಟೆ, ಇಲ್ಲಿಂದ ಇಲ್ಲಿಗೆ 7 ಗಂಟೆ, 8 ಗಂಟೆ, 9, 10, 11, 12, 13. ಹೌದಾ? 13, 14 ಗಂಟೆ ಆಗ್ತಿತ್ತು. 14 ಗಂಟೆಯಲ್ಲಿ ನಾವು 20 ನಿಮಿಷವನ್ನ ತೆಗಿಬೇಕು. 20 ನಿಮಿಷ ತೆಗೆದ್ರೆ ಎಷ್ಟ್ ಆಗ್ತದ್ರಿ? 13 ಗಂಟೆ ಎಷ್ಟು? 40 ನಿಮಿಷ ಆಗ್ತದ. 13 ಗಂಟೆ 40 ನಿಮಿಷ ಆಗ್ತದ. ನಮಗ 14 ಗಂಟೆಯಲ್ಲಿ ನಮಗ ತೆಗ್ಯಾಕ್ ಬರೋದಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು? 13 ಗಂಟೆ 60 ನಿಮಿಷ ಇಟ್ಕೋಬೇಕು. ಅದ್ರಲ್ಲಿ ಏನ್ ಮಾಡ್ಬೇಕು? 20 ನಿಮಿಷ ತೆಗಿಬೇಕು ಅಂತಂದ್ರ ಇಲ್ಲಿ ನಮಗ ನೋಡ್ರಿ 20 ನಿಮಿಷ ತೆಗಿಬೇಕು ಅಂತಂದ್ರೆ ಇಲ್ಲಿ 40 ನಿಮಿಷ ಉಳಿತು. ನೆಕ್ಸ್ಟ್ ಇಲ್ಲಿ 13ಕ್ಕೆ 13 ಉಳಿತು. ಹೌದಾ? ಹಾಗಾದ್ರ ನಮ್ಗೆ ಯಾವ ಆಪ್ಷನ್ ಕರೆಕ್ಟ್ ರೀ? ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ. ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೊಂಡಿದೀನಿ. ನೋಡ್ರಿ, ಟೈಮ್ ಮೇಲೆ ಗಡಿಯಾರದ ಮೇಲೆ ಕಂಪಲ್ಸರಿ ಆಗಿರ್ತಕ್ಕಂತಹ ಕ್ವಶನ್ ಇರ್ತದ. ಕಂಪ್ಲೀಟ್ ಆಗಿ ನೀವೇನ್ ಮಾಡ್ಕೊಡ್ರಿ, ನೋಡ್ಕೊಡ್ರಿ. ನೆಕ್ಸ್ಟ್ ಪ್ರಶ್ನೆನ ನೋಡ್ರಿ. 8, 0, 6, 5, 4 ಈ ಅಂಕಿಗಳನ್ನ ಪುನಃ ಉಪಯೋಗಿಸದೆ ರಚಿಸಬಹುದಾದ 5 ಅಂಕಿಯ ಕನಿಷ್ಠ ಸಂಖ್ಯೆ ಅಂತ ಹೇಳಿ ಕೇಳಿದಾರೆ. ಹೌದಾ? ಕನಿಷ್ಠ ಸಂಖ್ಯೆ ಅಂತ ಕೇಳಿದಾಗ ಚಿಕ್ಕ ಸಂಖ್ಯೆ ಅಂತ ಕೇಳಿದಾರ. ಇದರಲ್ಲಿ ರಚಿಸಬಹುದಾದ 5 ಅಂಕಿಯ ಚಿಕ್ಕ ಸಂಖ್ಯೆ, ದೊಡ್ಡ ಸಂಖ್ಯೆ ನಡುವಿನ ವ್ಯತ್ಯಾಸ ಅಂತ ಹೇಳಿ ಕೇಳ್ಬಹುದು, ಅಥವಾ ಮೊತ್ತ ಅಂತ ಹೇಳಿ ಕೇಳ್ಬಹುದು, ಅಥವಾ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಯ ಗುಣಲಬ್ಧ ಅಂತ ಹೇಳಿ ಕೇಳ್ಬಹುದು, ವ್ಯತ್ಯಾಸ ಅಂತ ಹೇಳಿ ಕೇಳ್ಬಹುದು, ಸಂಕಲನ ಮಾಡಿ ಅಂತ ಹೇಳಿ ಕೇಳ್ಬಹುದು. ಹಾಗಾದ್ರೆ ನಮಗ್ ಕೊಟ್ಟಿರ್ತಕ್ಕಂತಹ ಪ್ರಶ್ನೆಯಲ್ಲಿ ನಮ್ಗೆ ಯಾವ್ದು ಉತ್ತರ ಆಗ್ತದ ಅಂತ ಹೇಳಿ ನೋಡ್ತಾ ಹೋಗೋಣ. ಕನಿಷ್ಠ ಸಂಖ್ಯೆನ ನಾವು ಕಂಡು ಹಿಡಿಬೇಕು ಅಂತಂದ್ರೆ ಫಸ್ಟ್ ಯಾವ್ದು ಚಿಕ್ಕ ಸಂಖ್ಯೆ ಇರ್ತದನೋ ಅದನ್ನ ಬರಿಬೇಕು. ಹೌದಾ? ಯಾವ್ದು ಚಿಕ್ಕ ಸಂಖ್ಯೆ ರೀ? ನಮಗಿಲ್ಲಿ ಎಲ್ಲಾರ್ಕಿಂತ ಸಣ್ಣದ್ ಯಾವ್ದು ಅಂತಂದ್ರ ಇಲ್ಲಿ 0, ಆಮೇಲೆ 4, 5, 6, 8 ಅಂತ ಹೇಳಿದ. ಅವ್ರ ಏನ್ ಕೇಳಿದಾರ? ನಮಗ 5 ಅಂಕಿಯ ಚಿಕ್ಕ ಸಂಖ್ಯೆನ ಕೇಳಿದಾರ. ಹಾಗಾದ್ರೆ ಇದು 4 ಅಂಕಿದ್ ಕೇಳಿದ್ರು ಅಂತಂದ್ರೆ ಏನಾಕಿತ್ತು? 4568 ಅಂತ ಆಗ್ತಿತ್ತು. ಹಾಗಾದ್ರೆ ನಮಗ್ 5 ಅಂಕಿದ್ ಕೇಳ್ಯಾರ ಅಂತಂದ್ರೆ ಏನ್ ಮಾಡ್ಬೇಕು? 0 ಹಿಂದ್ಗಡೆ ಇದ್ರೆ ಇದಕ್ಕೇನಿರಲ್ಲ, ಬೆಲೆ ಇರಲ್ಲ. ಹಾಗಾಗಿ ಏನ್ ಮಾಡ್ಬೇಕು ಅಂತಂದ್ರ ಒಂದು ಪ್ಲೇಸ್ ಅನ್ನ ಇಲ್ಲಿ ನಾವು ಎಕ್ಸ್ಚೇಂಜ್ ಮಾಡ್ಕೋಬೇಕು. ಇಲ್ಲಿ 0 ಇರತಕ್ಕಂತಹ ಪ್ಲೇಸ್ ಅಲ್ಲಿ 4 ಅನ್ನ ಹಾಕ್ಬೇಕು. 4 ಇರ್ತಕ್ಕಂತಹ ಪ್ಲೇಸ್ ಅಲ್ಲಿ ನಾವು 0 ನ ಹಾಕ್ಬೇಕಾಗತ್ತೆ. ಹಾಗಾದ್ರೆ 4, 0, 5, 6, 8 ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಹಾಗಾದ್ರೆ ಯಾವ ಆಪ್ಷನ್ ಒಳಗ ಐತಿ ನೋಡ್ರಿ? ಆಪ್ಷನ್ ಸಿ ಎಲ್ಲದ. ಆಪ್ಷನ್ ಸಿ ಇದಕ್ಕೆ ಏನಂತಂದ್ರ ಸರಿಯಾಗಿರ್ತಕ್ಕಂತಹ ಉತ್ತರ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಪ್ರತಿದಿನ ನಾವ್ ಏನ್ ಮಾಡೋಣಪ್ಪ ಅಂತಂದ್ರೆ ಎಕ್ಸಾಮ್ಗೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಉಳಿದಿದ. ಪ್ರತಿದಿನ ಇಂಪಾರ್ಟೆಂಟ್ ಕ್ವಶನ್ ಗಳನ್ನ ಎಲ್ಲಾ ಸಬ್ಜೆಕ್ಟ್ ವತಿಯಿಂದ ನಾವು ತರ್ತಾ ಇರ್ತೀವಿ. ಹಾಗೆ ನೀವ್ ಏನ್ ಮಾಡ್ರಿ ಅಂತಂದ್ರ ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಆದಷ್ಟು ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.